ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಕುಕಿಂಗ್ ವ್ಲಾಗ್ ಪಾರ್ಟ್ 2 ಅಂತಲೇ ಹೇಳ್ಬೋದು. ನಾನು ಇವತ್ತು ಒಂದು ನಾನ್ ವೆಜ್ ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಟೊಮ್ಯಾಟೊ ಚಿಕನ್ ಕರಿ. ಇದು ಬ್ಯಾಚುಲರ್ ಸಹ ಮಾಡ್ಕೊಳ್ಬೋದು. ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ, ಮೆಂತ್ಯ ಸೊಪ್ಪು ಆಪ್ಷನಲ್, ಬೇಕಾದರೆ ನೀವು ಹಾಕೊಬೋದು, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಜಚ್ಕೊಂಡು ಇಟ್ಕೊಬೇಕು. ಅದಾದಮೇಲೆ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದಾದಮೇಲೆ ನಾನು ಇಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನಾನು ಅರಿಶಿನ ಹಾಕಿ 3 ರಿಂದ 4 ಸತಿ ಮುಂಚೆನೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬಾಣಲಿ ಇಟ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸಹ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ. ಅದು ಜಚ್ಕೊಂಡು ಇಟ್ಕೊಂಡಿರಬೇಕು ಮುಂಚೆನೇ. ಅದಾದಮೇಲೆ ನೀವು ಮೆಂತ್ಯ ಸೊಪ್ಪು, ಟೊಮ್ಯಾಟೊನ ನೀವು ಪೇಸ್ಟ್ ಕೂಡ ಮಾಡ್ಕೊಳ್ಬೋದು, ಟೊಮ್ಯಾಟೊ ಪ್ಯೂರಿ ಥರ ರುಬ್ಕೊಂಡು, ಅಥವಾ ಸಣ್ಣದಾಗಿ ಕೂಡ ನೀವು ಹೆಚ್ಕೊಳ್ಬೋದು. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಬೇಯೋವರೆಗೂ ನಾವು ಬಿಡಬೇಕಾಗತ್ತೆ. ಆಮೇಲೆ ನಾನು ಇದೇ ಒಗ್ಗರಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ತೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಫುಲ್ಲು ಚೆನ್ನಾಗಿ ಬೇಯಬೇಕು, ಈರುಳ್ಳಿ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು ಎಲ್ಲ. ಅದಾದಮೇಲೆ ನೀವು ತೊಳ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ, ಮತ್ತು ಚಿಕನ್ ಸ್ವಲ್ಪ ಬೇಯಬೇಕು ಅಲ್ವಾ, ಸೊ ನೀವು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿ ಫುಲ್ ಬೇಯೋವರೆಗೂ ಬಿಡಬೇಕು. ಇದು ನಾವು ಓಪನ್ ತವಾದಲ್ಲಿ ಮಾಡೋದ್ರಿಂದ ಚಿಕನ್ ಫುಲ್ಲು ಚೆನ್ನಾಗಿ ಬೇಯಬೇಕಾಗತ್ತೆ. ಕುಕ್ಕರಲ್ಲಿ ಸಹ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಪನ್ ಪಾನಲ್ಲಿ ಮಾಡಿಕೊಂಡ್ರೆ ಸಾಕು. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಬೋದು ನೀರನ್ನ. ನಾನು ಅದು ಸ್ವಲ್ಪ ಬೇಯ್ತಿದ್ದಂಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರ್ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋಕ್ಕೆ ಸಹ ಬಿಟ್ಟೆ ನಾನು. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಬೋದು. ನಿಮಗೆ ತುಂಬ ಡ್ರೈ ಥರ ಬೇಕಾದರೂ ಮಾಡ್ಕೊಬೋದು, ಅಥವಾ ನಿಮಗೆ ಗ್ರೇವಿ ಥರ ಬೇಕಾದರೂ ಮಾಡ್ಕೊಬೋದು. ಚಪಾತಿಗೆ ಮತ್ತು ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಬೆಂದ ಮೇಲೆ ಕುದೀತಿರ್ಬೇಕಾದ್ರೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ನೀವು ಹಾಕೊಬೋದು. ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ರೆಸಿಪಿ. ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಕುಕಿಂಗ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಸೊ ಸಿ ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.